ಸರ್, ಆಪರೇಷನ್ ಸಿಂಧೂರ್ ಇತ್ತೀಚೆಗೆ ಆದಂತ ಯುದ್ಧ ಇದೆಯಲ್ಲ, ಇದಕ್ಕೆ ಮೂಲವಾಗಿ ಕಾರಣ ಏನಂದ್ರೆ ಪೆಹಲ್ಗಾಮ್ ಅಟ್ಯಾಕ್ ಅಂತ ಹೇಳ್ಬೋದು. ಹಿಡಿತಾಡನೆ ಸುಮ್ಮನಿದ್ದಂತ ಭಾರತಕ್ಕೆ ಚಿವುಟು ಬಿಟ್ಟು ನೋಡುವ ಶಕ್ತಿ ಅಂತ ಹೇಳಿ ಇದು ಮಾಡ್ದಂಗಾಯ್ತು. ಸೊ ಆ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಒಂಚೂರು ಹಿನ್ನೆಲೆ ನಾವು ಹೇಳೋದಾದ್ರೆ, ಸೊ ಸುಮಾರು ಜನ ಏನ್ ಹೇಳ್ತಾರೆ, ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಅಲ್ಲಿ ಇನ್ನೂ ಸೂಕ್ಷ್ಮವಾದಂತ ಪ್ರದೇಶ ಆಗಿದ್ರು ಕೂಡ ಇದನ್ನ ಯಾಕೆ ಕೊಡ್ಲಿಲ್ಲ, ಸೆಕ್ಯೂರಿಟಿ ಯಾಕಿರ್ಲಿಲ್ಲ, ಅಷ್ಟೊಂದು ಓಪನ್ ಯಾಕಿತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸ್ಟಾರ್ಟಿಂಗ್? ಈಗ ನೋಡಿ, ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಒಂದಿಷ್ಟು ಜನರಲೈಸ್ ಮಾಡ್ಬಿಡ್ತಾರೆ. ಅಂದ್ರೆ ಅದು ಒಂದು ಭಯೋತ್ಪಾದಕ ದಾಳಿ ಅಂತ ಹೆಸರು ಕೊಟ್ಬಿಟ್ಟಿರ್ತಾರೆ. ಅದು ಭಯೋತ್ಪಾದಕ ದಾಳಿ ಅಲ್ಲ, ಖಂಡಿತ ಅಲ್ಲ. ಯಾಕಂದ್ರೆ ಇದು ಬಹಳ ಒಂದು ವ್ಯವಸ್ಥಿತವಾಗಿ ಪಾಕಿಸ್ತಾನದ ಜನರಲ್ ನಿಂದ ನಡೆದ ಹಿಂದೂಗಳ ನರಮೇಧ. ಧರ್ಮ ಕೇಳಿ ಹೊಡೆದಿದ್ದು, ಐಡೆಂಟಿಫೈ ಮಾಡಿದ್ರು. ನಮ್ಮ ಮಂಜುನಾಥ್ ರಾವ್ ಅವರು ಶಿವಮೊಗ್ಗದಿಂದ ಹೋಗಿದ್ರು. ಅವರ ಶ್ರೀಮತಿ ಪವಿತ್ರ ಮತ್ತೆ ಮಗ ಏನೋ ಸೆಕೆಂಡ್ PUC ನಲ್ಲಿ 98% ತಗೊಂಡ್ಬಿಟ್ಟ. ಆಮೇಲೆ ಮುಂದೆ ಇಂಜಿನಿಯರಿಂಗೋ ಮೆಡಿಕಲ್ಗೋ ಹೋಗ್ತಾನೆ. ಅಷ್ಟೊತ್ತಿಗೆ ಒಂದ್ 3-4 ದಿವಸ ನಾವು ಒಂದಿಷ್ಟು ಜಾಲಿಯಾಗಿ ಆರಾಮಾಗಿ ಕಾಶ್ಮೀರದ ಪ್ರವಾಸ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ರು. ಅಲ್ಲಿ ಪೆಹಲ್ಗಾಮ್ಗೆ ಹೋಗಿದ್ರು. ಪೆಹಲ್ಗಾಮನ್ನ ನೋಡಿ, ಪೆಹಲ್ಗಾಮ್ ಬೈಸರಾನ್ ಅಂತ ಒಂದು ಬಯಲುಗಾವಿಲಿ ಏನಿದೆ ಅದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅದು ಅಷ್ಟು ಸುಂದರವಾದ ಜಾಗ. ನಾನು ಅಲ್ಲಿಗೆ ಹೋಗಿದ್ದೀನಿ, 4 ಸರಿ ಹೋಗಿದ್ದೀನಿ. ಬಹಳ ಸುಂದರವಾದ ಜಾಗ. ಆದ್ರೆ ಅಲ್ಲಿಗೆ ಹೋಗೋಕೆ ಒಂದು 3-4 ಕಿಲೋಮೀಟರ್ ನಿಮ್ಮ ಕಾಲಲ್ಲಿ ಶಕ್ತಿ ಇದ್ರೆ ನಡ್ಕೊಂಡು ಹೋಗ್ಬೋದು, ಅಥವಾ ಮಕ್ಕಳು, ಹೆಣ್ಮಕ್ಳು, ವೃದ್ಧರು ಕುದುರೆ ಮೇಲೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲೊಂದು 3-4 ಗಂಟೆ ಇದ್ಬಿಟ್ಟು ಅಲ್ಲಿನ ಸೌಂದರ್ಯವನ್ನ ಆಸ್ವಾದಿಸಿ ಮತ್ತು ವಾಪಸ್ಸು ಕುದುರೆ ಮೇಲೋ ಅಥವಾ ಶಕ್ತಿ ಇದ್ರೆ ನಡ್ಕೊಂಡೋ ಬರ್ತಾರೆ. ಈ ಒಂದು ಪ್ರವಾಸಿ ತಾಣ ಏನಿದೆಯಲ್ಲ, ಅದನ್ನ ಸ್ಲೋಲಿ ಈ ಸೆಕ್ಯೂರಿಟಿ ಫೋರ್ಸಸ್ಗಳು ಏನಂದ್ರೆ ಎಲ್ಲ ಬರೀ ಪ್ರವಾಸಿಗರೇ ಇರ್ತಾರೆ. ಆಮೇಲೆ ಇಲ್ಲಿ ಒಂದಿಷ್ಟು JNK ಜಮ್ಮು ಕಾಶ್ಮೀರದ ಪೊಲೀಸರನ್ನ ಬಿಟ್ರಾಯ್ತು, 3-4 ಜನ ಅಂತೇಳಿ ಒಂದಿಷ್ಟು ನೆಗ್ಲೆಕ್ಟ್ ಮಾಡ್ಬಿಟ್ರು. ನೀವು ಹೇಳಿದಾಗೆ ಇಲ್ಲೊಂದಿಷ್ಟು ಇಂಟೆಲಿಜೆನ್ಸ್ ಫೇಲ್ಯೂರ್ ಖಂಡಿತ ನಡೆದಿದೆ. ಆದ್ರೆ ನೋಡಿ, ಈ ಯಾವಾಗ್ಲೂ ಈ ಭಯೋತ್ಪಾದಕ ಮತ್ತು ಸಶಸ್ತ್ರ ಸೇನೆಗಳ ನಡುವೆ ಒಂದು ಕ್ಯಾಟ್ ಅಂಡ್ ಮೌಸ್ ಚೇಂಜ್ ನಡೆಯುತ್ತೆ. ಯಾಕಂದ್ರೆ ದೇ ಆರ್ ಆಲ್ವೇಸ್ ಅಹೆಡ್. ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ಸೇನೆಯಿಂದಾಗ್ಲಿ ಅಥವಾ ಪೊಲೀಸಿಂದಾಗ್ಲಿ ಇಲ್ಲಿ ಯಾರು ಜಾಸ್ತಿ ನಿಗಾ ಇಟ್ಟಿಲ್ಲ. ಆಮೇಲೆ ಇಟ್ ಇಸ್ ಎ ಪಾತ್ವೇ ಟು ಗೋ ಟು ಫರ್ದರ್ ಟೂರಿಸ್ಟ್ ಪ್ಲೇಸಸ್ ಅಂತೇಳಿ ಬೇರೆ ಕಡೆ ಅದೇ ಸಮಯದಲ್ಲಿ ಇನ್ನೆಲ್ಲೋ ಪ್ರಧಾನಿಯವರು ಹೋಗ್ಬೇಕಾಗಿತ್ತು, ಅಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ಡೈವರ್ಟ್ ಮಾಡಿದ್ರು. ಹೀಗಾಗಿ ಇರುತ್ತೆ. ಈಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಆರಾಮಾಗಿ ಹೇಳ್ಬಿಡ್ತೀವಿ, ಬಟ್ ಎಲ್ಲಿವರೆಗೂ ಇಂಚಿಂಚು ಕಾಯ್ಬೇಕಾ ಇಂಟೆಲಿಜೆನ್ಸ್? ಏನೋ ಒಂದಿಷ್ಟು ವಿಶ್ವಾಸ ಬಂದಿತ್ತು, ಇಲ್ಲ ಕಾಶ್ಮೀರ ಸರಿ ಆಗ್ತಿದೆ ಅಂತೇಳಿ. ಅದು ಖಂಡಿತ ನಾವು ನಂಬಿದ ಒಂದು ತಪ್ಪು ಮತ್ತೆ ನಮ್ಮ ನಂಬಿಕೆಗೆ ಮಾಡಿದ ದ್ರೋಹ. ಈಗ ಅಲ್ಲಿ ಗೊತ್ತಿರೋಂಗೆ ಆರ್ಮಿ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರಿ. ಹಂಗಾರೆ ಒಳಗಡೆ ಇರೋರು ಯಾರೋ ಒಬ್ರು ಸಂದೇಶ ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ, ಅಲ್ಲಿ ನಾಗರಿಕರಾಗಿರ್ಬೋದು ಅಥವಾ ಯಾರಾದ್ರು? ಈಗ ನೋಡಿ, ಇಂತಹ ದಾಳಿಗಳಲ್ಲಿ ಸ್ಥಳೀಯರ ನೆರವಿಲ್ದಲೆ ಏನೇನು ಮಾಡಕ್ಕಾಗಲ್ಲ. ಅವರನ್ನ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಕರಿತೀವಿ. ಈ ಭಯೋತ್ಪಾದಕರು ಅಂಡರ್ ಗ್ರೌಂಡ್ ವರ್ಕರ್ಸ್. ಅವರಲ್ಲಿ ಏನು ಅಂದ್ರೆ ಡಿಫರೆನ್ಸ್, ಅವರ ವ್ಯತ್ಯಾಸ ಏನು ಅಂದ್ರೆ, ಈ ಅಂಡರ್ ಗ್ರೌಂಡ್ ಭಯೋತ್ಪಾದಕರಲ್ಲಿ ಬಂದೂಕ್ ಇರುತ್ತೆ, ಶಸ್ತ್ರಾಸ್ತ್ರಗಳಿರುತ್ತೆ. ಓವರ್ ಗ್ರೌಂಡ್ ವರ್ಕರ್ಸ್ ಅಲ್ಲಿ ಶಸ್ತ್ರಾಸ್ತ್ರಗಳು ಅವ್ರ ಕೈಯಲ್ಲಿ ಇರೋದಿಲ್ಲ. ಇದೇ ಒಂದು ವ್ಯತ್ಯಾಸ. ಆಮೇಲೆ ಅವರೆಲ್ಲ ವಾಲಂಟಿಯರ್ ಆಗಿ ಅವರಿಗೆ ನೆರವು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಅವ್ರನ್ನ ಹೆದರ್ಸಿಟ್ಕೊಂಡಿರ್ತಾರೆ. ಆಮೇಲೆ ಈ ಒಂದು ಇದು ಇರುತ್ತಲ್ಲ, ಧರ್ಮೀಯ ಆಪ್ತತೆ. ಅವನು ನಮ್ಮನೆ, ನಾವು ಕಲ್ಮಾ ಪಡ್ನೆ ವಾಲಿ ಕಲ್ಮಾ ಪಡ್ನೆ ವಾಲಿ ಕೋಮ್ ಹೈ ಅಂತೇಳಿ, ಲೋಗ್ ಹೈ ಅಂತೇಳಿ ಒಂದಿಷ್ಟು ಅವರಿಗೆ ಬ್ಲಾಕ್ ಮೇಲ್ ಮಾಡಿಕೊಂಡು ಅವ್ರು ಈಗ ಸ್ಥಳೀಯರ ನೆರವಿಲ್ದಲ್ಲಿ ಇಂಥ ಕೃತ್ಯಗಳು ನಡೆಯೋದು ಅಸಾಧ್ಯ. ಅದಂತೂ ನಿಜ. ಈ ಘಟನೆಗಳು ನಾವು ನಿರಂತರವಾಗಿ ಚಿಕ್ಕವರಿದ್ದಾಗಿಂದ ಏನಂದ್ರೆ ಕಾಶ್ಮೀರದ ಮೇಲೆ ಈ ತರ ದಾಳಿ ಆಗ್ತಾ ಇದೆ ಅದೆಲ್ಲ ಕೇಳ್ಕೊಂಡ್ಬಂದಿದೀವಿ. ಆರ್ಟಿಕಲ್ 370 ಮೂಲವಾಗಿ ಚರ್ಚೆಗೆ ಬರುತ್ತೆ ಪ್ರತಿ ಸಲ ಘಟನೆ ಆದಾಗ. ಸೊ ಯಾವ ರೀತಿ ಐತಿಹಾಸಿಕವಾಗಿ ಇದೊಂದು ಉಳಿದು ಬಂದಿದೆ ಅಂತ, ನೆಹರು ಅವರ ಕಾಲದಿಂದ
ಆರ್ಟಿಕಲ್ 370 ಇದ್ರಿಂದ ಇನ್ನೂ ದುರ್ಬಲವಾಗಿದೆ. 370 ತೆಗೆದ ನಂತರವೂ ಕೂಡ ಅದ್ರ ಮೇಲೆ ನಾವು ಅಷ್ಟೊಂದು ಏನಂದ್ರೆ ಪ್ರಭುತ್ವ ಸಾಧಿಸ್ಲಿಕ್ಕೂ ಆಗ್ತಾ ಇಲ್ಲ. ಕಂಪೇರ್ ಟು ಅರ್ಲಿಯರ್ ಏನಂತಂದ್ರೆ ಈಗ ಮೋದಿ ಅವ್ರು ಬಂದ್ಮೇಲೆ 370 ತೆಗೆದ್ಮೇಲೆ ಸ್ವಲ್ಪ ಏನೋ ಅದ್ರಲ್ಲಿ ಪ್ರಭುತ್ವ ಸಾಧಿಸ್ತಿದೆ, ಉಸಿರಾಡ್ತಿದ್ದಾರೆ, ಹೋಗಿ ಬರೋದಾಗ್ತಿದೆ, ಪ್ರವಾಸೋದ್ಯಮ ಡೆವಲಪ್ ಆಗ್ತಿದೆ, ಅದು ಬೇರೆ ಮಾತು. ಸೊ ಆರ್ಟಿಕಲ್ 370 ಬಗ್ಗೆ ಒಂಚೂರು ನಾವು ಫೋಕಸ್ ಮಾಡಿ ಮಾತಾಡೋದಾದ್ರೆ, ಸೊ ಏನಿತ್ತು, ಹೇಗಾಯ್ತು, ಮತ್ತೆ ಅದನ್ನ ವಾಪಸ್ ಪಡಿಬಹುದಾಗಿತ್ತ, ಹೇಗೆ ಅಂತ ಹೇಳಿ. ನೋಡಿ, ಮೊದಲಿಂದಲೂ ಈ ಕಾಶ್ಮೀರದ ಕಣಿವೆ, ನಾವು ಒನ್ಸ್ ಅಗೈನ್ ಜಮ್ಮು ಕಾಶ್ಮೀರ ಅಂದ್ಕೂಡ್ಲೆ ಬಹಳ ಜನರಲ್ ಆಗಿ ನಾವು ಇದ್ ಮಾಡ್ತೀವಿ. ಜಮ್ಮುನಲ್ಲಿ ಏನ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಇತ್ತೀಚೆಗೆ ಅಲ್ಲೂ ಒಂದಿಷ್ಟು ಪ್ರಾಬ್ಲಮ್ ಶುರು ಆಗ್ತಿದೆ. ಲಡಾಖ್ ನಲ್ಲೂ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಗಲಾಟೆಗಳಾಗವು. ಆದ್ರೆ ಕಾಶ್ಮೀರದ ಕಣಿವೆಯಲ್ಲ ಈ ಭಯೋತ್ಪಾದಕ ಸಂಘಗಳೇನಿದ್ವೆ, ಜೈಷ್ ಎ ಮೊಹಮ್ಮದ್ ಆಗ್ಲಿ, ಲಷ್ಕರ್ ಎ ತೊಯ್ಬಾ ಆಗ್ಲಿ, ಇನ್ನು 2-3 ಇದಾವೆ, ಅವೆಲ್ಲ ಬಲವಾಗಿ ಬೇರೂರ್ಕೊಂಡು ನಿಂತಿದ್ದು ಪಾಕಿಸ್ತಾನದಲ್ಲಿ. ಅದಕ್ಕೆ ಪಾಕಿಸ್ತಾನದ ಸೇನೆಯ ಸಹಾಯ ಇತ್ತು. ಯಾವಾಗ ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದ್ರು, ಆವಾಗ ಇನ್ನೊಂದು ಇವ್ರದ್ದು ಲೋಕಲ್ ಬ್ರಾಂಚ್ ಉಟ್ಕೊಳ್ತು. ಅದನ್ನ TRF ಅಂತ ಹೇಳ್ತಾರೆ, ದ ರೆಸಿಸ್ಟೆನ್ಸ್ ಫೋರ್ಸ್ ಅಂತೇಳಿ. ಇವಕ್ಕೆಲ್ಲ ನೋಡಿ, ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತಾಯ್ಬಾ, ಅವಕ್ಕೆಲ್ಲ ಈ ಜಿಹಾದಿಗಳ ಹೆಸರಿದೆ. ಈ ಜಿಹಾದಿಗಳ ಹೆಸರನ್ನ ಬಿಟ್ಟು ಒಂದಿಷ್ಟು ಸೆಕ್ಯುಲರ್ ಹೆಸರನ್ನ ಇಟ್ಕೊಳ್ಳೋಣ ಅಂತೇಳಿ ದ ರೆಸಿಸ್ಟೆನ್ಸ್ ಫೋರ್ಸ್, TRF ಅಂತೇಳಿ ಒಂದು ಸಂಘಟನೆ ಹುಡ್ಕೊಂತು. ಇಟ್ ಇಸ್ ನಥಿಂಗ್ ಬಟ್ ಆಫ್ ಶೂಟ್ ಬ್ರಾಂಚ್ ಆಫ್ ಒನ್ ಆಫ್ ದಿ ಈ ಪಾಕಿಸ್ತಾನದಲ್ಲಿ ಏನು ಆಶ್ರಯ ಪಡ್ಕೊಂಡು ಅಲ್ಲಿಂದ ಭಯೋತ್ಪಾದಕರನ್ನ ಕಳಿಸಿದ್ರಲ್ಲ, ಅವರು ಭಾರತಕ್ಕೆ ಬಂದು ಲೋಕಲ್ಗಳ, ಈ ಸ್ಥಳೀಯ ಕಾಶ್ಮೀರಿಗಳ ಸಹಾಯದಿಂದ ಹುಟ್ಟಿಕೊಂಡ ಒಂದು ಭಯೋತ್ಪಾದಕ ಒಂದು ಅಂಗ. ಅವರೇ ನಡೆಸ್ಕೊಟ್ಟಿದ್ದು ಇದು. ಈ ಪಹಲ್ಗಾಮ್ನಲ್ಲಿ ಏನ ನಡೀತಲ್ಲ, ಅದಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡ್ ಬಂದು, ಅಲ್ಲಿ ಪಾಕಿಸ್ತಾನಿಯ ಕಮಾಂಡೋಗಳೇನಿದ್ದಾರೆ, ರಿಟೈರ್ಡ್ ಕಮಾಂಡೋಗಳು, ಈಗ ಇತ್ತೀಚೆಗೆ ಮೊನ್ನೆ ಆಪರೇಷನ್ ಮಹಾದೇವ್ ಅಂತ ಒಂದು ಆಪರೇಷನ್ ಅಲ್ಲಿ ಮಹಾದೇವ್ ಶಿಖರದ ಮೇಲೆ ಕುತ್ಕೊಂಡಿದ್ದ 3 ಜನ ಈ ಭಯೋತ್ಪಾದಕರೇನು ಪಹಲ್ಗಾಮ್ನಲ್ಲಿ ನರಹತ್ಯೆ ನಡೆಸಿದ್ರು, ಅವರನ್ನ ಮಟಾಶ್ ಮಾಡಿದ್ವಿ. ಸೊ ಅವರೆಲ್ಲ ಪಾಕಿಸ್ತಾನದಿಂದ ಬಂದರು, ಪಾಕಿಸ್ತಾನಿ ಟ್ರೈನ್ಡ್ ಕಮಾಂಡೋಗಳವರು. ಸೊ ದೇ ಆರ್ ನಾಟ್ ಅಜ್ಮಲ್ ಕಸಾಬ್ ನಂತರಿಗೆ ಒಂದ್ 30,000-40,000 ಅವ್ರ ಕುಟುಂಬಕ್ಕೆ ಕೊಟ್ಬಿಟ್ರೆ ಅವ್ರು ಬಂದ್ಬಿಡ್ತಾರೆ. ಅವ್ರಿಗೆ ಗೊತ್ತು ವಾಪಸ್ ಹೋಗಲ್ಲ ಅಂತ. ಬಟ್ ಭಯೋತ್ಪಾದಕನ್ನ ಹುಡುಕೋದು ಅಷ್ಟು ಚೀಪ್ ಅಲ್ಲಿ ಪಾಕಿಸ್ತಾನದಲ್ಲಿ. ಹಾಗಾಗಿ ಇವರು ದೇ ಆರ್ ಪ್ರಾಪರ್ಲಿ ಆರ್ಮಿ ಟ್ರೈನ್ಡ್ ಕಮಾಂಡೋಸ್. ಸೊ ಹಾಗಾಗಿ ಇದು ಆಪರೇಷನ್ ಸುಲಭವಾಗಿರ್ಲಿಲ್ಲ. ಅವರಿಗೆಲ್ಲ ಗೊತ್ತಿತ್ತು ಎಲ್ಲಿ ಬಚ್ಚಿಟ್ಕೋಬೇಕು, ಎಲ್ಲಿ ಹೊತ್ಕೋಬೇಕು. ಅವರು ಆಹಾರ, ಬಂದೂಕು ಎಲ್ಲ ಕಟ್ಕೊಂಡ್ ಬಂದಿದ್ರು 3 ತಿಂಗಳಾಗುವಷ್ಟು.